ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತೇ ನಮ್ಮ ಟಾಪಿಕಲ್ಲಿ ನಾವು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಇದು ನಮ್ಮ ಪಾರ್ಟ್ 1 ಆಗಿದೆ. ಇನ್ನು ಮುಂದೆ ನಾನು ಮತ್ತೊಂದಿಷ್ಟು ವಿಡಿಯೋಸನ್ನು ತರ್ತೀನಿ. ಇದನ್ನು ಯಾರ್ಯಾರು ಕಲಿಯಬಹುದು ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ ಇರಲಿ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರಲಿ, ಇವ್ರು ಕಲಿಬಹುದು. ಓಕೆ, ಸೊ ಇದರ ಜೊತೆಗೆ ಯಾರಾದರೂ ಜಾಬಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅವರಿಗೆ ಮಸ್ಟ್ ಆ್ಯಂಡ್ ಶುಡ್. ಸ್ಕೂಲ್ ಲೈಫಲ್ಲೇ ನಾವು ಕಲ್ತು ಬಿಟ್ರೆ ನಮಗೆ ವೆಲ್ ಆ್ಯಂಡ್ ಗುಡ್, ಅದು ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಡ್ವಾನ್ಸ್ ಲೆವೆಲ್ ಹೋಗಲಿಕ್ಕೆ ಒಳ್ಳೆಯದಾಗುತ್ತೆ. ಓಕೆ, ದೆನ್ ನೀವು ಯಾರಾದರೂ ಇವಾಗ ಕಂಪ್ನಿನಲ್ಲಿ ಅಕೌಂಟೆಂಟ್ ಜಾಬ್ ನೋಡ್ತಾ ಇದ್ದೀರಾ, ಓಕೆ, ಸೊ ಬಿಲ್ಲಿಂಗ್ಸ್ ಇರಲಿ, ಕಂಪ್ನಿ ಡೇಟಾ ಮ್ಯಾನೇಜ್ ಮಾಡೋದಿರಲಿ, ಇದೆಲ್ಲ ಜಾಬ್ಸ್ ಬಂದ್ಬಿಟ್ಟು ನೀವು ಫ್ರೆಶರ್ ಆಗಿ ಒಂದು ಸೆಕೆಂಡ್ ಇಯರ್ ಆದ್ಕೊಳ್ಳಿ ಇರಲಿ, ಗ್ರಾಜುಯೇಷನ್ ಆದ್ಕೊಳ್ಳಿ ಇರಲಿ, ನೀವು ಜಾಬ್ ಅಪ್ಲೈ ಮಾಡ್ಲಿಕ್ಕೆ ಹೋದರೆ ನಿಮಗೆ ಮೇನ್ ಆಗಿ ಕೇಳೋದೇ ಎಕ್ಸೆಲ್ ಬಗ್ಗೆ. ಎಕ್ಸೆಲ್ ಬರಲೇಬೇಕು. ಎಕ್ಸೆಲ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಓಕೆ, ಕಂಪ್ನಿ ಬಿಲ್ಲಿಂಗ್ಸ್ ಇರಲಿ, ಕಂಪ್ನಿ ಏನೇ ಡೇಟಾ ಇರಲಿ ಎಲ್ಲ ಬಂದ್ಬಿಟ್ಟು ಎಕ್ಸೆಲ್ ಅಲ್ಲೇ ಸೇವ್ ಮಾಡ್ತಾರೆ. ಸೊ ಇದನ್ನ ಲೈಕ್ 5th ಇಂದ ಸೆಕೆಂಡ್ ಇಯರ್ ವರೆಗೂ ಬಿಗಿನರ್ಸ್ ಲೆವೆಲ್ ನಾನು ಹೇಳ್ತಾ ಇರೋದು, ಇವ್ರು ಕಲಿಬಹುದು. ನೀವು ಜಾಬ್ ಮಾಡ್ತಾ ಇದ್ದೀರಾ, ಎಕ್ಸೆಲ್ ಬಗ್ಗೆ ನಾಲೆಜ್ ಇಲ್ವಾ, ಅವರು ಕೂಡ ಈ ವಿಡಿಯೋನ ನೋಡ್ಬಿಟ್ಟು ಅವರು ಕೂಡ ಇದರಿಂದ ನಾಲೆಜ್ ತಗೋಬಹುದು. ಓಕೆ, ಇದು ಬಿಗಿನರ್ಸ್ ಇದೆ. ಇದರಲ್ಲಿ ನಿಮಗೆ ಎಕ್ಸೆಲ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರ್ಬೇಕಂತಾನೆ ಇಲ್ಲ, ಯಾಕಂದ್ರೆ ನಾನು ಇದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಸರಿ, ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅಂತೆ. ಎಕ್ಸೆಲ್ ಓಪನ್ ಯಾವ ರೀತಿ ಮಾಡ್ಕೊಂತೀರಾ ನೀವು? ಎಕ್ಸೆಲ್ ಓಪನ್ ಮಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಅಲ್ಲಿ, ಓಕೆ, ಸರ್ಚ್ ಅಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಏನಂತ? ಎಕ್ಸೆಲ್. ಎಕ್ಸೆಲ್ ಅನ್ನೋದು ಒಂದು ಸಾಫ್ಟ್ವೇರ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪ್ರಾಡಕ್ಟ್. ಸೊ ನಾನು ಇವಾಗ ಎಕ್ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸರಿ, ನೋಡಿ ಇದರಲ್ಲಿ ನಿಮಗೆ ರೀಸೆಂಟ್ ಅಂತ ಕಾಣಿಸ್ತಾ ಇದೆ. ರೀಸೆಂಟ್ ಅಂದ್ರೆ ನಾನು ರೀಸೆಂಟ್ಲಿ ಆಗಿ ನಾನು ಏನಾದರೂ ಫೈಲ್ ಅನ್ನ ಓಪನ್ ಮಾಡಿದ್ದೀನಿ, ಓಕೆ, ನಾನು ಎಲ್ಲಾದ್ರೂ ಒಂದು ಕಡೆ ಸೇವ್ ಇಟ್ಟಿದ್ದೀನಿ ಅಂದ್ರೆ ಅದು ನಮಗೆ ರೀಸೆಂಟ್ ಆಕ್ಟಿವಿಟೀಸ್ ಏನಿದೆ, ಇವಾಗ ಜಸ್ಟ್ ನಾವು ಏನು ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಿರ್ತೀವಿ ಅದನ್ನ ಅಲ್ಲಿ ಕಾಣಿಸ್ತಾ ಇದೆ. ಓಕೆ, ಅದರಲ್ಲಿ ನಿಮಗೆ ಇಲ್ಲಿ ಒಂದು ಬ್ಲ್ಯಾಂಕ್ ವರ್ಕ್ ಗ್ರೂಪ್ ಅಂತ ಇದೆ. ಓಕೆ, ಕೆಲವೊಂದಿಷ್ಟು ಆಲ್ರೆಡಿ ರೆಡಿಮೇಡ್ ವರ್ಕ್ ಗ್ರೂಪ್ ಅಂತ ಇದು ರೆಡಿಮೇಡ್ ಶೀಟ್ ಅಂತ ನೀವು ಇಲ್ಲಿ ಹೇಳಬಹುದು. ಓಕೆ, ಸೊ ನಿಮಗೆ ಎಕ್ಸೆಲ್ ಅಲ್ಲಿ ನಾಲೆಜ್ ಇದೆ. ನಾನು ಈ ರೀತಿ ಲೈಕ್ ಡಿಫಾಲ್ಟ್ ಆಗಿ ಎಕ್ಸೆಲ್ ಏನ್ ಪ್ರೊವೈಡ್ ಮಾಡ್ತಾ ಇದೆ ಆ ಫಾರ್ಮೆಟ್ ಅಲ್ಲೇ ಮಾಡ್ತೀನಿ ಅಂದ್ರೆ ನೀವು ಇದರಲ್ಲಿ ಯಾವುದೋ ಒಂದು ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಪ್ರಕಾರ ನೀವು ವರ್ಕ್ ಮಾಡಬಹುದು. ಓಕೆ, ಸೊ ನಾವು ಇವಾಗ ಫ್ರೆಶರ್ಸು, ನಾವು ಇವಾಗಲೇ ಎಕ್ಸೆಲ್ ಬಗ್ಗೆ ಕಲಿತಾ ಇದೀವಿ ಅಲ್ವಾ, ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಬ್ಲ್ಯಾಂಕ್ ವರ್ಕ್ ಗ್ರೂಪ್ ಅನ್ನ ವರ್ಕ್ ಸೊ ಅದಕ್ಕೆ ನಾನಿವಾಗ ಅದರಲ್ಲಿ ಫ್ರೆಶರ್ ಅಲ್ವಾ, ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಬ್ಲ್ಯಾಂಕ್ ವರ್ಕ್ ಬುಕ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ. ಓಕೆ, ಬನ್ನಿ ಇದ್ರ ಮೇಲೆ ಕ್ಲಿಕ್ ಕೊಡಿ. ಇದು ನಮ್ದು ಎಕ್ಸೆಲ್ ಶೀಟ್. ಓಕೆ, ಎಕ್ಸೆಲ್ ಶೀಟ್ ಅನ್ನ ನೀವು ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಅಂತಾನೂ ಕೂಡ ಕರಿಬಹುದು. ಓಕೆ, ಸೊ ಇದರಲ್ಲಿ ನಾವು ಒಂದೊಂದೇ ಡೀಟೇಲ್ಸ್ ಅನ್ನ ನೋಡ್ಕೊಳ್ಳೋಣ ಇವಾಗ. ಓಕೆ, ಸೊ ಇಲ್ಲಿ ನಿಮಗೆ ಎ ಬಿ ಸಿ ಡಿ ಈ ರೀತಿ ಅಲ್ಫಾಬೆಟಿಕ್ ಲೆಟರ್ಸ್ ಕಾಣಿಸ್ತಾ ಇದೆ ಅಲ್ವಾ. ಓಕೆ, ಸೊ ಈ ಲೆಟರ್ಸ್ ಅನ್ನ ಈ ಕಡೆ ಇರೋ ಏರಿಯಾನ ನಾವೇನಂತ ಹೇಳ್ಬೋದು, ಕಾಲಮ್ ಅಂತ ಹೇಳ್ಬೋದು. ಓಕೆ, ಕಾಲಮ್ ಅಂತ ಹೇಳ್ಬಹುದು. ಓಕೆ, ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ನ್ಯೂಮರಿಕ್ ಲೆಟರ್ಸ್ ಕಾಣಿಸ್ತಾ ಇದೆ, 1 2 3 4 5 ಸೋ ಆನ್. ಓಕೆ, ಈ ರೀತಿ ಇರೋ ಏರಿಯಾನ ಈ ಕಡೆ ಈ ಏರಿಯಾ ಏನಿದಲ್ವಾ ಇದನ್ನ ನೀವು ಇಲ್ಲಿ ರಾ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ಕಾಲಮ್ಸ್ ಅಂಡ್ ದೀಸ್ ಆರ್ ರಾಸ್. ಓಕೆ, ಸೊ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಎಲ್ಲ ಬಾಕ್ಸಸ್ ಇದೆ. ಓಕೆ, ನಾನು ಒಂದೊಂದೇ ಬಾಕ್ಸ್ ಅನ್ನ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸ್ ಅನ್ನ ನಾವು ಸೆಲ್ ಅಂತ ಕರೀಬಹುದು. ಓಕೆ, ಸೆಲ್ ಅಂದ್ರೆ ಕಾಲಮ್ ಮತ್ತೆ ರೋ ಸೇರಿಸ್ಬಿಟ್ಟು ಏನಾಗುತ್ತೆ, ಒಂದು ಸೆಲ್ ಆಗತ್ತೆ. ಓಕೆ, ಸೊ ಅದೇ ರೀತಿ ನಾನೇನ್ ಮಾಡ್ತಾ ಇದ್ದೀನಿ, ಈ ಸೆಲ್ ಅನ್ನ ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ನನಗೆ ಎಷ್ಟು ಏರಿಯಾ ಬೇಕು ನನಗೆ ವರ್ಕ್ ಮಾಡ್ಲಿಕ್ಕೆ ಆ ಏರಿಯಾನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಸೊ ಈ ಏರಿಯಾ ನಾನು ಈ ಕಡೆ ಏರಿಯಾದಲ್ಲಿ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ನೀವು ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಈ ಸೆಲ್ ಅನ್ನ ನಾನು ಇಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಇದ್ದೀನಿ. ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗ್ತಾ ಇದೆ, ನಾನು ಇವಾಗ 3 ರೋ ಮತ್ತೆ 4 ಕಾಲಮ್ ಅನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಅದೇ ರೀತಿ ನಿಮ್ಗೆ ಮತ್ತೊಂದು ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಕ್ಲಿಕ್ ಕೊಟ್ಬಿಟ್ಟು ಈ ಏರಿಯಾ ನಾನು ಕ್ಯಾಪ್ಚರ್ ಮಾಡಿದ್ರೆ ಏನಾಗ್ತಾ ಇದೆ, 3 ರೋ 5 ಕಾಲಮ್ಸ್ ಅನ್ನ ನಾನು ಏನ್ ಮಾಡಿದ್ದೀನಿ, ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಅದೇ ರೀತಿ ನಮಗೆ ಮತ್ತೊಂದು ಕನ್ಫ್ಯೂಷನ್ ಇರುತ್ತೆ, ವರ್ಕ್ ಶೀಟ್ ಅಂದ್ರೆ ವರ್ಕ್ ಬುಕ್ ಅಂದ್ರೇನು ಅಂಡ್ ಶೀಟ್ ಅಂದ್ರೇನು ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ದು ಎಕ್ಸೆಲ್ ಫೈಲ್ ಆಯ್ತಲ್ವಾ, ಈ ಕಂಪ್ಲೀಟ್ ಏರಿಯಾನ ನಾವು ಈ ಕಂಪ್ಲೀಟ್ ಫೈಲ್ ಅನ್ನ ಏನಂತೀವಿ ನಾವು, ವರ್ಕ್ ಬುಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ವರ್ಕ್ ಶೀಟ್ ಅಂದ್ರೆ ಒಂಥರ ಪೇಜಸ್ ತರ.
ಸರಿ, ಇಲ್ಲಿ ಕೆಳಗಡೆ ನೋಡಿ, ನೀವು ಕೆಳಗಡೆ ಶೀಟ್ 1 ಅಂತ ಇದೆ. ನೀವು ಬೇಕಾದ್ರೆ ಮತ್ತೊಂದು ಈ ವರ್ಕ್ ಬುಕ್ ಅಲ್ಲಿ ನೀವು ಮತ್ತೊಂದು ಶೀಟ್ ಅನ್ನ ನೀವು ಇಲ್ಲಿ ರೆಡಿ ಮಾಡ್ಕೋಬಹುದು. ಈ ಪ್ಲಸ್ ಇದೆಲ್ಲ ಮಾರ್ಕು, ಸೊ ಇದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ, ನೋಡಿ ಶೀಟ್ 2 ಬಂತು. ಮತ್ತೊಂದು ಕ್ಲಿಕ್ ಕೊಟ್ರೆ ಶೀಟ್ 3 ಬರುತ್ತೆ. ಸೊ ಅದೇ ರೀತಿ ಈ ಶೀಟ್ಸ್ ಅನ್ನ ನಾವು ಬೇರೆ ಬೇರೆ, ಲೈಕ್ ನಮ್ಗೆ ಏನ್ ಹೆಸರು ಬೇಕು ಆ ಹೆಸರು ಕೂಡ ಕೊಡಬಹುದು. ಯಾವ ರೀತಿ ಅಂದ್ರೆ, ಈ ಶೀಟ್ ಮೇಲೆ ನಾನು ರೈಟ್ ಕ್ಲಿಕ್ ಕೊಡ್ತೀನಿ ಮೌಸ್ ಇಂದ, ಇಲ್ಲಿ ನೋಡಿ ರೀನೇಮ್ ಅಂತ ಕಾಣಿಸ್ತಾ ಇದೆ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ನೀವು ನಿಮ್ಗೆ ಏನಾದ್ರು ನೇಮ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ನೇಮ್ ಕೂಡ ಚೇಂಜ್ ಮಾಡ್ಕೋಬಹುದು. ಸರಿ, ಸೊ ಅದೇ ರೀತಿ ಇಲ್ಲಿ ಮೇಲ್ಗಡೆ ನಿಮ್ಗೆ ಇಲ್ಲಿ ಒಂದ್ ಸ್ವಲ್ಪ ಇದು ಕಾಣಿಸ್ತಾ ಇದೆ, ಲೈಕ್ ಫೈಲ್ಸ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ರಿವ್ಯೂ, ವ್ಯೂ ಅಂತ ಕಾಣಿಸ್ತಾ ಇದೆ. ಈ ಏರಿಯಾನ ನಾವು ಮೆನ್ಯೂ ಬಾರ್ ಅಂತ ಹೇಳ್ತೀವಿ. ಓಕೆ, ಈ ಮೇಲ್ಗಡೆ ಏನ್ ಏರಿಯಾ ಇದೆ ಅಲ್ವಾ, ಇದನ್ನ ಮೆನ್ಯೂ ಬಾರ್ ಅಂತ ಹೇಳ್ತೀವಿ. ಸರಿ, ಸೊ ಇದರಲ್ಲಿ ನೋಡಿ, ನಾನು ಇವಾಗ ಒಂದೊಂದೇ ಈಗ ಇನ್ಸರ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ನಾನು ಪೇಜ್ ಲೇಔಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಒಂದೊಂದೇ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ಇದನ್ನ ಟ್ಯಾಬ್ಸ್ ಅಂತ ಹೇಳ್ತಾರೆ. ಓಕೆ, ನಾನು ಇವಾಗ ಡೇಟಾ ಟ್ಯಾಬ್ ಅನ್ನ ನಾನು ಕ್ಲಿಕ್ ಮಾಡಿದ್ದೀನಿ, ರಿವ್ಯೂ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಸೊ ಈ ಒಂದೊಂದೇ ಆಪ್ಷನ್ ಅನ್ನ ಏನಂತೀವಿ ನಾವು, ಟ್ಯಾಬ್ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ನೀವು, ನಾನು ಇವಾಗ ಮೆನ್ಯೂ ಟ್ಯಾಬ್ ಅನ್ನ ಕ್ಲಿಕ್ ಕೊಟ್ರೆ ಇಲ್ಲಿ ನೀವು ನೋಡಬಹುದು ಇವೆಲ್ಲ ಆಪ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಇವೆಲ್ಲ ಆಪ್ಷನ್ಸ್ ಕಾಣಿಸ್ತಾ ಇದೆ. ನಾನು ಇವಾಗ ಇನ್ಸರ್ಟ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಬೇರೆ ಆಪ್ಷನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಈ ಆಪ್ಷನ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನಾವು ಟೂಲ್ಸ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಕೊಟ್ರೆ ನೋಡಬಹುದು ಇದು ನೇಮ್ ಬಾಕ್ಸ್. ಓಕೆ, ಸೊ ಅದೇ ರೀತಿ ಈ ಆಪ್ಷನ್ ಅನ್ನು ನಾವು ಕ್ಲಿಕ್ ಕೊಟ್ರೆ ಇದು ಬಂದ್ಬಿಟ್ಟು ಫಾರ್ಮುಲಾ ಬಾರ್, ಫಾರ್ಮುಲಾ. ಇದು ನೀವೇನ್ ಮಾಡ್ತೀರಾ, ಇಲ್ಲಿ ಫಾರ್ಮುಲಾನ ಬರೀತೀರಾ. ಲೈಕ್ ನೋಡಿ, ನಾನು FX ಅಂತ ಇದೆ, ಇದನ್ನ ನಾನು ಕ್ಲಿಕ್ ಕೊಟ್ರೆ ಇಲ್ಲಿ ನೋಡಿ ನಿಮ್ಗೆ ಇಲ್ಲಿ ಇನ್ಸರ್ಟ್ ಫಂಕ್ಷನ್ ಅಂತ ಬರ್ತಾ ಇದೆ, ಇದರಲ್ಲಿ ನೀವು ಫಾರ್ಮುಲಾನ ಬರಿಬಹುದು. ಓಕೆ, ಇದ್ರ ಮೇಲೆ ಪ್ರಾಕ್ಟಿಕಲ್ಸ್ ನಾವು ನೆಕ್ಸ್ಟ್ ಮಾಡ್ತೀವಿ, ಆವಾಗ ಅರ್ಥ ಮಾಡ್ಕೋಬಹುದು. ಓಕೆ, ನಾನು ಇವಾಗ ಏನು ಮಾಡಲ್ಲ, ಇದಕ್ಕೆ ಕ್ಲೋಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಅದೇ ರೀತಿ ಈ ಕಡೆ ಲೈನ್ಸ್ ಏನಿದೆ ಇದನ್ನ ನಾವೇನಂದ್ವಿ, ABCD, ಈ ರೀತಿ ಈ ಅಡ್ಡ ಲೈನ್ಸ್ಗೆ ಏನಂತೀವಿ ನಾವು, ಕಾಲಮ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಈ ಉದ್ದ ಲೈನಿಗೆ ಏನಂತೀವಿ, ರಾ ಅಂತ ಹೇಳ್ಬೋದು. ಓಕೆ, ಸೊ ಅದೇ ರೀತಿ ನೀವು ಇಲ್ಲಿ ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ, ಈ ಆಪ್ಷನ್ ಅನ್ನ ನೋಡಿ, ನೀವು ಇಲ್ಲಿಂದ ನೀವು ಸ್ಕ್ರೋಲ್ ಡೌನ್, ಸ್ಕ್ರೋಲ್ ಅಪ್, ಇಲ್ಲಿ ಸ್ಕ್ರೋಲ್ ಮಾಡ್ಕೋಬಹುದು ನೀವು. ಓಕೆ, ಅದೇ ರೀತಿ ಇಲ್ಲೊಂದು ಆಪ್ಷನ್ ಇದೆ, ಇಲ್ಲಿಂದ ಕೂಡ ನೀವು ಕಾಲಮ್ಸ್ ಅನ್ನ ಸ್ಕ್ರೋಲ್ ಮಾಡ್ಕೋಬಹುದು. ಓಕೆ, ಓಕೆ, ಸೊ ಅದೇ ರೀತಿ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು 2-3 ಆಪ್ಷನ್ ಕಾಣಿಸ್ತಾ ಇದೆ. ಈ ಆಪ್ಷನ್ಸ್ ಅನ್ನ ನಾವು ಲೇಔಟ್ ಅಂತ ಹೇಳ್ಬಹುದು. ಸೊ ನೋಡಿ, ಇವಾಗ ಫಸ್ಟ್ ಆಪ್ಷನ್ ಕ್ಲಿಕ್ ಇದೆ, ಇಲ್ಲಿ ನಾನು ಸೆಕೆಂಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಈ ಲೇಔಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಲೇಔಟ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಅದೇ ರೀತಿ ಥರ್ಡ್ ಆಪ್ಷನ್ ಅನ್ನ ಮಾಡಿದ್ರೆ ನೋಡಿ ಈ ರೀತಿ ಲೇಔಟ್ ಬರುತ್ತೆ. ಓಕೆ, ನಾವು ಇದನ್ನೆಲ್ಲ ಇಗ್ನೋರ್ ಮಾಡೋಣ, ಫಸ್ಟ್ ಆಪ್ಷನ್ಗೆ ಬರೋಣ, ಯಾಕಂದ್ರೆ ನಾವು ಇದ್ರ ಮೇಲೆ ಪ್ರಾಕ್ಟಿಕಲ್ಸ್ ಮಾಡ್ತೀವಿ. ಅಂಡ್ ಇಲ್ಲಿ ಈ ಕಡೆ ನೋಡಿದ್ರೆ ನೀವು ಇಲ್ಲಿ ಈ ಲಾಸ್ಟ್ ಎಂಡ್ ಅಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ 100% ಅಂತ ಇದೆ. ಓಕೆ, ನೀವು ಇಲ್ಲಿ ಪ್ಲಸ್ ಕ್ಲಿಕ್ ಕೊಡ್ತಾ ಇದ್ರೆ ಇದೇನಾಗ್ತಾ ಇರುತ್ತೆ, ಝೂಮ್ ಆಗ್ತಾ ಇರುತ್ತೆ. ಮೈನಸ್ ಕ್ಲಿಕ್ ಕೊಟ್ರೆ ಝೂಮ್ ಔಟ್ ಆಗ್ತಾ ಇರುತ್ತೆ. ಓಕೆ, ಇವಾಗ ಇಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನ ಒಂದ್ಸಲ ಮಾಡಿ ನೋಡೋಣ. ಓಕೆ, ಸೊ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಮಾಡ್ಲಿಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸೆಲ್ಗೆ ಹೋಗ್ಬಿಟ್ಟು ನಾನೊಂದು ಎಕ್ಸಾಂಪಲ್ಗೆ ಒಂದು ಕೆಲವೊಂದಿಷ್ಟು ನಂಬರ್ಸ್ ಅನ್ನ ಬರ್ಕೊಂತೀನಿ. ಓಕೆ, 45, 48, 78, 90. ಓಕೆ, ಸೊ ಇದನ್ನ ನಾವೇನ್ ಮಾಡೋಣ, ಇವಾಗ ಕೂಡಿಸು ಮಾಡೋಣ, ಲೈಕ್ ಪ್ಲಸ್ ಮಾಡೋಣ ಅದಕ್ಕೆ. ಓಕೆ, ಪ್ಲಸ್ ಮಾಡ್ಲಿಕ್ಕೆ ಯಾವುದೊಂದು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನ ನೀವು ಮಾಡ್ಲಿಕ್ಕೆ ಫಸ್ಟ್ ಬಂದ್ಬಿಟ್ಟು ನೀವು ಈಕ್ವಲ್ಸ್ ಅನ್ನ ಬರಿಬೇಕಾಗ್ತದೆ. ಓಕೆ, ಈಕ್ವಲ್ಸ್ ಆದ್ಕೊಳ್ಳಿ, ನಾನೇನ್ ಮಾಡ್ತೀನಿ ಇವಾಗ ನೋಡಿ, ಜಸ್ಟ್ ಸಿಂಪಲಿ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಓಕೆ, ನಾನು ಜಸ್ಟ್ 45ಗೆ ಕ್ಲಿಕ್ ಕೊಟ್ಟಿದ್ದೆ, B3 ಅಂತ ಸೆಲೆಕ್ಟ್ ಆಗೋಯ್ತು. ಓಕೆ, ಸೊ ನಾನು ಇವಾಗ ಏನ್ ಮಾಡಬೇಕು, ಕೂಡಿಸು ಮಾಡ್ಬೇಕು ತಾನೆ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ, ಪ್ಲಸ್ ಕೊಡ್ತಾ ಇದ್ದೀನಿ. ದೆನ್ ಸೆಕೆಂಡ್ ಸೆಲ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ, ಪ್ಲಸ್ ಕೊಡ್ತಾ ಇದ್ದೀನಿ, 78 ಪ್ಲಸ್ 90, ಎಂಟರ್. ನೋಡಿ ಇವಾಗ ಏನಾಯ್ತು, ಡೈರೆಕ್ಟ್ ಆಗಿ ಏನು ಪ್ಲಸ್ ನಾವು ಮಾಡಿದ್ವಿ ಎಲ್ಲ ಬಂದ್ಬಿಟ್ಟು ರಿಸಲ್ಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಈ ಟೈಮ್ ಒಂದ್ಸಲ ಫಾರ್ಮುಲಾ ಸೆಟ್ ಮಾಡಿದ್ದೀನಿ ತಾನೆ. ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ನಂಬರ್ ಅನ್ನ ಚೇಂಜ್ ಮಾಡ್ತೀನಿ, 200 ಅಂತ ಬರ್ತೀನಿ, ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ನೋಡಿ ಆಟೋಮೆಟಿಕ್ ಆಗಿ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇದೆ. ಇವಾಗ ನಾನು ಒಂದೇ ಸಲ ಮಾಡಿದ್ದೀನಿ ಅಲ್ಲ. ಓಕೆ, ಜಸ್ಟ್ ಇವಾಗ ಆಟೋಮೆಟಿಕ್ ವ್ಯಾಲ್ಯೂಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ನೀವು ಇದರಿಂದ ಡೈರೆಕ್ಟ್ ನಂಬರ್ ಅನ್ನ ಚೇಂಜ್ ಮಾಡಿದ್ರೆ ಓಕೆ, ಆಟೋಮೆಟಿಕ್ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜ್ ಆಗಿಬಿಡುತ್ತೆ. ಓಕೆ, ಸೊ ಇವಾಗ ನಾವು ಒಂದ್ಸಲ ಮೈನಸ್ ಮಾಡಿ ನೋಡೋಣ, 100, 78, 10. ಓಕೆ, ಇದಕ್ಕೂ ಕೂಡ ನಾವೇನ್ ಮಾಡ್ತೀವಿ, ಈಕ್ವಲ್ಸ್ ಟು 100 ಅನ್ನ ಸೆಲೆಕ್ಟ್ ಮಾಡೋಣ, ಮೈನಸ್ 78 ಮೈನಸ್ 10
ಎಂಟರ್. ನೋಡಿ 12. ಓಕೆ, ನಾನು ಕೂಡ ಏನು ಮಾಡ್ತೀನಿ, ಇಲ್ಲಿ ವ್ಯಾಲ್ಯೂವನ್ನು ಒಂದ್ಸಲ ಚೇಂಜ್ ಮಾಡಿ ನೋಡ್ತೀನಿ. 200 ಅಂತ ಬರಿತೀನಿ, ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ನೋಡಿ ಆಟೋಮೆಟಿಕ್ ವ್ಯಾಲ್ಯೂಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅದೇ ರೀತಿ ನಾವು ಮಲ್ಟಿಪ್ಲಿಕೇಶನ್ ಕೂಡ ಮಾಡಿ ನೋಡೋಣ. 23 10 2. ಓಕೆ, ಇದಕ್ಕೂ ಕೂಡ ಈಕ್ವಲ್ಸ್ 23 ನೋಡಿ ಇಂಟು ಪ್ಲಸ್ ಇಂಟು 2 ಎಂಟರ್. ನೋಡಿ ಇಲ್ಲೂ ಕೂಡ ವ್ಯಾಲ್ಯೂಸ್ ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಇವಾಗ ಡಿವೈಡ್ ಮಾಡಿ ನೋಡೋಣ. ಈಕ್ವಲ್ಸ್ ಟು ಎಂಟರ್. ನೋಡಿ ಈ ರೀತಿ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಇಲ್ಲಿ ಮಾಡಬಹುದು. ಓಕೆ, ಇದು ಬಂದ್ಬಿಟ್ಟು ಮಾರ್ಕ್ ಶೀಟ್. ಮಾರ್ಕ್ ಶೀಟ್ ಅಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಇವಾಗ ಎಲ್ಲದಕ್ಕೂ ಟೋಟಲ್ ಮಾಡಬೇಕು. ಓಕೆ, ಟೋಟಲ್ ಮಾಡಬೇಕಂದ್ರೆ ನಾವೇನ್ ಮಾಡಬೇಕಂದ್ರೆ ನಾನು ಇದರಲ್ಲಿ ನಿಮಗೆ ಮಲ್ಟಿಪಲ್ ಮೆಥಡ್ಸ್ ಅನ್ನ ತೋರಿಸ್ಕೊಡ್ತೀನಿ. ನೋಡಿ ನಿಮ್ಗೆ ಇದರಲ್ಲಿ ಯಾವ್ದು ಈಸಿ ಅನಿಸ್ತದೆ. ಓಕೆ, ಸೊ ಇವಾಗ ನಾವು ಇದಕ್ಕೆ ಪ್ಲಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಈಕ್ವಲ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಒಂದೊಂದೇ ಈ ರೀತಿ ನೀವೇನ್ ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಪ್ಲಸ್ ಎಂಟರ್. ನೋಡಿ ಈ ರೀತಿ ಏನಾಯ್ತು, ಇಲ್ಲಿ ರಿಸಲ್ಟ್ ಕಾಣಿಸ್ತಾ ಇದೆ. ಓಕೆ, ಸೊ ಇದನ್ನ ಈ ಸೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇವಾಗ ನಮ್ದು ಪ್ಲಸ್ ಏನಿದೆ, ಕರ್ಸರ್ ಪ್ಲಸ್ ಏನಿದೆ ದಪ್ಪ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ಹೋಗ್ಬಿಟ್ಟು ನೋಡಿದ್ರೆ ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಒಂದು ಪಾಯಿಂಟ್ ಕಾಣಿಸ್ತಾ ಇದೆ ತಾನೆ, ಈ ಪಾಯಿಂಟಿಗೆ ನೀವು ಹೋಗಿ ಇಲ್ಲಿ ಟಚ್ ಮಾಡಿದ್ರೆ ಅದೇನಾಗುತ್ತೆ, ಸಣ್ಣ ಆಗುತ್ತೆ. ಸೊ ಅದನ್ನ ಹಿಡಿದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಈ ಕಡೆ ಸ್ಕ್ರೋಲ್ ಮಾಡಿದ್ರೆ ಏನಾಗ್ತಾ ಇದೆ, ನಾವು ಒಂದಕ್ಕೆ ಫಾರ್ಮುಲಾ ಬರಿತಾ ಇದೀವಿ, ಬಟ್ ಎಲ್ಲದಕ್ಕೆ ಅಪ್ಲೈ ಆಗ್ತಾ ಇದೆ. ಓಕೆ, ದಿಸ್ ಇಸ್ ಒನ್ ಮೆಥಡ್ ಗೈಸ್. ಈ ರೀತಿನೂ ಕೂಡ ಮಾಡಬಹುದು. ಓಕೆ, ನಾನು ಇವಾಗ ತೆಗಿತಾ ಇದ್ದೀನಿ ಇದನ್ನ. ಸೊ ಸೆಕೆಂಡ್ ಮೆಥಡ್ ಇದೆ. ಸೆಕೆಂಡ್ ಮೆಥಡ್ಗೆ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಈಕ್ವಲ್ ಟು ಸಮ್ ಬ್ರಾಕೆಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಈ ಏರಿಯಾನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ದೆನ್ ಎಂಟರ್. ನೋಡಿ ರಿಸಲ್ಟ್ ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ. ಇವಾಗ ಏನು ಮಾಡ್ತೇನೆ, ನಾನು ಸೇಮ್ ಮೆಥಡ್ ಆಗಿ ಈ ಪಾಯಿಂಟ್ ಮೇಲೆ ಹೋಗ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದೀನಿ. ನೋಡಿ ರಿಸಲ್ಟ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಕಾಣಿಸ್ತಾ ಇದೆ. ಓಕೆ, ಅಂಡ್ ಥರ್ಡ್ ಮೆಥಡ್ ನಾನು ಕಾಣಿಸ್ಬೇಕಂದ್ರೆ ನಿಮಗೆ ಈ ರೀತಿ ಇದೆ. ಇವಾಗ ಏನು ಮಾಡಬೇಕು, ಫಸ್ಟಿಗೆ ನಾನು ಇಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಆಲ್ಟ್ ಪ್ಲಸ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟರೆ ಸಾಕು, ಏನು ರಿಸಲ್ಟ್ ಬರ್ತಾ ಇದೆ. ಈ ರೀತಿ ನೀವು ಸ್ಕ್ರೋಲ್ ಡೌನ್ ಮಾಡ್ಕೋಬಹುದು. ಓಕೆ, ಆಲ್ಟ್ ಪ್ಲಸ್ ಅಂದ್ರೆ ಆಲ್ಟ್ ಮತ್ತೆ ಪ್ಲಸ್ ಅನ್ನ ನೀವೇನು ಮಾಡಬೇಕು, ಎಟ್ ಎ ಟೈಮ್ ಪ್ರೆಸ್ ಮಾಡಬೇಕು. ಓಕೆ, ಆಲ್ಟ್ ಮತ್ತೆ ಪ್ಲಸ್ ಅನ್ನ. ಓಕೆ, ಇದೊಂದು ಮೆಥಡ್ ಇದೆ. ಸೊ ಇದರಲ್ಲಿ ನೋಡಿ ನಿಮ್ಗೆ ಯಾವ ರೀತಿ ಮೆಥಡ್, ನಾನು ಡಿಫ್ರೆಂಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ, ನೀವು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಗೈಸ್, ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.